ಎಲ್ರಿಗೂ ನಮಸ್ಕಾರ. ಹೇಗಿದ್ರಿಯಲ್ಲ? ಮೊದಲನೇದಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ, ನಮ್ಮ ಎದುರುಗಡೆ ಇರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ತುಂಬ ತುಂಬ ಖುಷಿ ಆಗುತ್ತೆ. ಅಂದರೆ ನಮಗೆ ಅಲ್ಲಿಂದ ಬರ್ತಾನೆ ನಿಮ್ಮೆಲ್ಲರ ಈ ಶಿಲ್ಲೆ, ಚಪ್ಪಾಳೆ, ಚೀತ್ಕಾರ ತುಂಬ ಖುಷಿ ಕೊಡುವಂಥದ್ದು. ನಾವು ಕೆಲಸ ಮಾಡೋದು ಇದಕ್ಕೆ. ಈ ಪ್ರೀತಿಗೆ ಸಾವಿರ ಸಾವಿರ ಶರಣು. ಎಲ್ಲರೂ ಖುಷಿಯಾಗಿರಿ. ಇದೇ ಥರ ಸೌಂಡ್ ಇರಲಿ ಲೈಫಲ್ಲಿ. ಲೈಫ್ ಯಾವಾಗಲೂ ಸೆಲೆಬ್ರೇಷನ್ ಆಗಿರಲಿ. ನಾವೆಲ್ಲರೂ ಯಾವುದೋ ಒಂದು ಊರಲ್ಲಿ ಹುಟ್ಟಿ ಎಲ್ಲೋ ಒಂದು ಓದಿ ಹೆಂಗೋ ಬೆಳೆದು ಇಲ್ಲಿ ತನಕ ಬಂದು ನಿಮ್ಮ ಪ್ರೀತಿ ಸಂಪಾದನೆ ಮಾಡಿರ್ತೀವಿ. ನಮ್ಮ ಶಾಲೆ ಅಂದರೆ ಮನೆಯ ನಂತರ ಯಾವುದೇ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಶಾಲೆ ಮುಖ್ಯ. ಶಾಲೆಯ ಪಾತ್ರ ದೊಡ್ಡದು. ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಂಥ ನನ್ನ ಆಪ್ತ ವಲಯದಲ್ಲಿ ಇರ್ತಕ್ಕಂಥ ನನ್ನ ಗೆಳೆಯ ಅಥವಾ ನನ್ನ ಬ್ರದರ್ ಸೋಮಣ್ಣ, ನಾನು ಕರೆಯೋದು ಸೋಮಣ್ಣ ಅಂತ, ತುಂಬ ಜನ ಸೋಮಣ್ಣ ಅಂತಲೇ ಕರೀತಾರೆ. ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಯಾವಾಗಲೂ ಏನಾದರೂ ಒಂದು ತಪನ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಈ ಶಾಲೆ, ಅದರಲ್ಲೂ ಪ್ರಮುಖವಾಗಿ ಫೀಸ್ ಇಲ್ಲದೆ ಸ್ಕೂಲ್ನ ಶುರು ಮಾಡಿ ರನ್ ಮಾಡೋದು ಇಟ್ಸ್ ಅ ಬಿಗ್ ಟಾಸ್ಕ್. ಇವತ್ತಿನ ಸೊಸೈಟಿಲಿ, ಇಷ್ಟು ಕಮರ್ಷಿಯಲ್ ಪ್ರಪಂಚದಲ್ಲಿ ಈ ಥರದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಶಾಲೆ ಮಾಡಿ ಅದು ನಿಮ್ಮ ಏರಿಯಾದಲ್ಲಿ ಕಟ್ಟಿ ನಿಮಗೆ ಒಂದು ಒಳ್ಳೆ ಸೌಲಭ್ಯಗಳನ್ನ ಕೊಡಬೇಕು ಅಂತಿದ್ದಾರೆ. ಇವ್ರಿಗೆ ನಿಮ್ಮ ಚಪ್ಪಾಳೆ ಇರಲಿ, ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಇರಲಿ ಅಂತ ಕೇಳ್ಬೋತಾ. ಪೇರೆಂಟ್ಸ್, ನೀವೆಲ್ಲರೂ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಒಳ್ಳೆ ಹುದ್ದೆಯಲ್ಲಿ ನೋಡಬೇಕು. ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಡಾಕ್ಟ್ರು, ಇಂಜಿನಿಯರ್ ಅವರು ಯಾಕೆ ಸಿನಿಮಾ ಆಕ್ಟರ್ ಆಗಬಾರ್ದು ಅಂತ ಕೇಳಿದೆ ನಾನು. ಯಾವುದೇ ಹುದ್ದೆ ಆಗಲಿ ಅವರು ಬೆಳೆದ ಮೇಲೆ, ಕಲಿತ ಮೇಲೆ ಅವರಿಷ್ಟ, ಅವರ ಶಕ್ತಿ, ಅವರ ಜ್ಞಾನ, ಅವರ ಸ್ಕಿಲ್ ಸೆಟ್ಗೆ ತಕ್ಕಂಗೆ ಏನೋ ಒಂದು ಭವಿಷ್ಯ